ರಿಷಬ್ ಶೆಟ್ಟರು ಹೊಂಬಾಳೆ ಸಂಸ್ಥೆಯನ್ನು ಅನ್ಫಾಲೋ ಮಾಡಿದರು ಇನ್ಸ್ಟಾಗ್ರಾಮ್ನಲ್ಲಿ. ಇದು ತುಂಬ ವೈರಲ್ ಆದ ವಿಚಾರ, ಹೆಚ್ಚು ಚರ್ಚೆ ಆದಂಥ ವಿಚಾರ. ಯಾಕೆ ಅನ್ನುವಂಥ ಪ್ರಶ್ನೆಗೆ ಪ್ರಮೋದ್ ಶೆಟ್ಟರು ಅಂದರೆ ರಿಷಬ್ ಶೆಟ್ಟರ ಸ್ನೇಹಿತರು ಒಂದು ಸಣ್ಣ ಹಿಂಟ್ ಕೊಟ್ಟಿರುವಂಥದ್ದು, ಏನೋ ಆಗಿದೆ ಅನ್ನೋದನ್ನು ತಮ್ಮದೇ ಆದ ರೀತಿಯಲ್ಲಿ ಹೇಳಿದರು. ಸೊ ಯಾಕೆ ರೀ ಶೆಟ್ಟರೆ ನೀವು ಅನ್ಫಾಲೋ ಮಾಡಿದ್ರಂತೆ ಹೊಂಬಾಳೆ ಸಂಸ್ಥೆ ಅಂಥೇಳಿ ಪ್ರಮೋದ್ ಶೆಟ್ಟರು ರಿಷಬ್ ಶೆಟ್ಟರನ್ನು ಕೇಳ್ತಾರೆ. ಸೊ ಆವಾಗ ಏನಿಲ್ಲ ಶೆಟ್ಟರೆ, ಟೈಮ್ ಬಂದಾಗ ಹೇಳ್ತೀನಿ, ತಲೆ ಕೆಡಿಸ್ಕೋಬೇಡಿ ಅಂಥೇಳಿ ರಿಷಬ್ ಶೆಟ್ಟರು ಪ್ರಮೋದ್ ಶೆಟ್ಟರಿಗೆ ಹೇಳ್ತಾರೆ. ಸೊ ಈ ಅನ್ಫಾಲೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇಷ್ಟು ಕ್ಲಾರಿಟಿ ಸಿಕ್ಕಿರುವಂಥದ್ದು. ಪ್ರಮೋದ್ ಶೆಟ್ಟರು ಹಾಗೆಯೇ ರಿಷಬ್ ಶೆಟ್ಟರು, ಪ್ರಧಾನಿ ಮೋದಿ ಹಾಗೆಯೇ ಕಿಚ್ಚ ಸುದೀಪ್, ಹೀಗೆ 140 ಜನ ಇದ್ದರು ಈ ರಿಷಬ್ ಶೆಟ್ಟರ ಫಾಲೋ ಮಾಡ್ತಿರುವಂಥ ಲಿಸ್ಟಲ್ಲಿ. ಸೊ ಯಾರೂ ಇಲ್ಲ ಈಗ. ಒಂದು ರಿಷಬ್ ಶೆಟ್ಟರ ವೈಫ್ ಪ್ರಗತಿ ಶೆಟ್ಟಿ ಮತ್ತು ಅವರ ನಿರ್ಮಾಣ ಸಂಸ್ಥೆ 2 ಪೇಜ್ ಏನಿದೆ ಅದನ್ನು ಫಾಲೋ ಮಾಡಿರುವಂಥದ್ದು ರಿಷಬ್ ಶೆಟ್ಟರು. ಇದು ಇಷ್ಟು ಅನ್ಫಾಲೋ ವಿಚಾರ. ಸೊ ಇದನ್ನು ಎಲ್ಲಿ ಹೇಳಿದರು ಪ್ರಮೋದ್ ಶೆಟ್ಟರು ಅಂತ ಬಂದಾಗ, NH-66 ಅಂತ ಹೇಳಿ ಒಂದು ಸಿನಿಮಾ, ಕನ್ನಡದ ಸಿನಿಮಾ. ಇದರಲ್ಲಿ ಶ್ರುತಿ ಹರಿಹರನ್ ಇದ್ದಾರೆ, ಅವ್ರ ಜೊತೆಗೆ ಪ್ರಮೋದ್ ಶೆಟ್ಟರು ಇರುವಂಥದ್ದು. ಸೊ ಇವರ ಒಂದು ಮುಹೂರ್ತ, ಈ ಸಿನಿಮಾದ ಮುಹೂರ್ತದ ಟೈಮಲ್ಲಿ ಪ್ರಮೋದ್ ಶೆಟ್ಟರು ರಿಷಬ್ ಶೆಟ್ಟರ ಬಗ್ಗೆ ಮಾತಾಡಿರುವಂಥದ್ದು, ಹಾಗೆಯೇ ತಮ್ಮ ದೋಸ್ತಿ ಬಗ್ಗೆ ಮಾತನಾಡಿರುವಂಥದ್ದು. ಮಾಧ್ಯಮಗಳ ಪ್ರಶ್ನೆಗೆ ಉತ್ತರ ಕೊಡ್ತಾನೆ ಪ್ರಮೋದ್ ಶೆಟ್ಟರು ಹೇಳ್ತಾ ಇದ್ದರು, NH-66 ತುಂಬ ವಿಶೇಷವಾದ ಅನುಭವವನ್ನು ಕಟ್ಟಿಕೊಟ್ಟಂಥ ಒಂದು ಪಯಣ ಅಥವಾ ಹೈವೇ. ಸೊ ಬೆಂಗಳೂರಿಂದ ತಮ್ಮ ಊರಿಗೆ ಹೋಗುವಾಗ ರಿಷಬ್ ಶೆಟ್ಟರು ಹಾಗೆಯೇ ರಕ್ಷಿತ್ ಶೆಟ್ಟರು, ಪ್ರಮೋದ್ ಶೆಟ್ಟರು ಎಲ್ಲರೂ 3 ಜನ ಸೇರಿ ಊರಿಗೆ ಹೋಗ್ತಾ ಇದ್ವಿ. ಸೊ ರಕ್ಷಿತ್ ಶೆಟ್ಟರ ಕಾರಲ್ಲಿ. ಸೊ ಇಡೀ ಪಯಣದಲ್ಲಿ ಜೋರಾಗಿ ಹಾಡನ್ನು ಹಾಕ್ಕೊಂಡು ಜೋರಾಗಿ ಹಾಡಿರುವಂಥದ್ದು. ಹಿಂದೆ ಕೂತಂಥ ರಿಷಬ್ ಶೆಟ್ಟರು ಕೂಡ ನಮ್ಮ ಜೊತೆಗೆ ಸಾಥ್ ಕೊಟ್ಟರು. ಸೊ ಮಧ್ಯೆ ಮಧ್ಯೆ ನಿದ್ದೆ ಹೋಗ್ತಿದ್ರು, ಮತ್ತೆ ನಮ್ಮ ಜೊತೆಗೆ ಸಾಥ್ ಕೊಡ್ತಿದ್ರು. ಈ ಥರದ್ದೆಲ್ಲ ನೆನಪುಗಳನ್ನು ಮೆಲುಕು ಹಾಕಿರುವಂಥದ್ದು ರಿಷಬ್ ಶೆಟ್ಟರು. ತುಂಬ ಒಳ್ಳೆಯ ದೋಸ್ತಿ ಇವ್ರದ್ದು. ಸೊ ಈ ದೋಸ್ತಿ ಏನಾಗಿಲ್ಲ ಅನ್ನೋದನ್ನು ಪ್ರಮೋದ್ ಶೆಟ್ಟರು ಹೇಳ್ಕೊಂಡಿದ್ದಾರೆ. ನಾವೆಲ್ಲ ಒಬ್ರಿಗೊಬ್ರು ಕನೆಕ್ಟ್ ಆಗಿದ್ದೀವಿ, ಫೋನಲ್ಲಿ ಕಾಂಟ್ಯಾಕ್ಟ್ನಲ್ಲಿದ್ದೀವಿ. ಈ ಅನ್ಫಾಲೋ ಯಾಕೆ ಅನ್ನುವಂಥ ಪ್ರಶ್ನೆಗೆ ನನ್ನ ಹತ್ರನೂ ಉತ್ತರ ಇಲ್ಲ ಅನ್ನೋ ಅರ್ಥದಲ್ಲೇ ಪ್ರಮೋದ್ ಶೆಟ್ಟರು ಹೇಳ್ಕೊಂಡಿರೋಂಥದ್ದು. ಹಾಗೆಯೇ ಎಲ್ಲರೂ ಅವರವರ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ. ಸೊ ಹಾಗಾಗಿ ನಾವು ಮತ್ತೊಂದು ಪಯಣ ಮತ್ತೆ ಒಟ್ಟಿಗೆ ಸೇರಿ ದೂರ ಹೋಗುವಂಥ ಒಂದು ಸಂದರ್ಭ ಕ್ರಿಯೇಟ್ ಆಗ್ತಿಲ್ಲ ಅನ್ನೋದನ್ನು ಪ್ರಮೋದ್ ಶೆಟ್ಟರು ಹೇಳ್ಕೊಂಡಿದ್ದಾರೆ. ಸೊ ಒಂದು ರೀತಿ ರಿಷಬ್ ಶೆಟ್ಟರು, ಪ್ರಮೋದ್ ಶೆಟ್ಟರು ಹಾಗೆಯೇ ರಕ್ಷಿತ್ ಶೆಟ್ಟರು, ಸೊ ಈ ಶೆಟ್ಟರೆಲ್ಲ ಒಂದು ವಿಶೇಷವಾದ ಕಲ್ಪನೆಗಳನ್ನ ಇಟ್ಕೊಂಡು ಸಿನಿಮಾ ಮಾಡ್ತಾನೆ ಇದ್ದಾರೆ. ಹಾಗೆಯೇ ಅಧ್ಯಾಯ 2 ಅಂಥೇಳಿ ಏನು ಯುಗಾದಿ ಹಬ್ಬದ ದಿನ ರಿಷಬ್ ಶೆಟ್ಟರು ಒಂದು ಸುದ್ದಿ ಹಾಕಿದ್ರಲ್ಲ, ಸೊ ಅದಕ್ಕೆ ಸಂಬಂಧಪಟ್ಟಂಗೆ ರಿಷಬ್ ಶೆಟ್ಟಿ ತಮ್ಮ ಪ್ರೊಡಕ್ಷನ್ ಹೌಸ್ ಮೂಲಕ ಮತ್ತೆ ಸಿನಿಮಾ ನಿರ್ಮಾಣ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಅನ್ನೋದು ಪ್ರಮೋದ್ ಶೆಟ್ಟರು ಹೇಳಿರುವಂಥ ಒಂದಷ್ಟು ವಿಚಾರ. ಸೊ ಹೀಗೆ ಈ ಅನ್ಫಾಲೋ ವಿಚಾರಕ್ಕೆ ಒಂದು ಹಂತಕ್ಕೆ ಉತ್ತರ ಸಿಕ್ಕಿದೆ ಅಂತ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ನೋಡೋಣ. ಸದ್ಯಕ್ಕಿಷ್ಟು. ನಮಸ್ಕಾರ.